ಹೊನ್ನು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಈ ಸ್ಟೋರಿ ನೋಡಿದ್ರೆ ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ನಾನು ಕೀರ್ತಿಶ್ರೀ. ಆಕೆಗೆ ಗಂಡ ಇರಲಿಲ್ಲ, ಈತನಿಗೆ ಹೆಂಡತಿ ಇರಲಿಲ್ಲ. ಇವನು ನೋಡಿದ್ರೆ 52ರ ಅಂಕಲ್ಲು, ಆಕೆ ನೋಡಿದ್ರೆ 26 ವಯಸ್ಸಿನ ಬೆಣ್ಣೆ ಮುದ್ದೆ ಅಂತಿದ್ದ ಹುಡುಗಿ. ಅವರಿಬ್ಬರಿಗೂ ಲವ್ ಆಗುತ್ತೆ. ಅದೇನ್ ಕಂಡು ಲವ್ ಮಾಡ್ತಾರೋ ಏನ್ ಕಥೆನೋ ಒಂದು ಸ್ಟೇಜ್ ದಾಟಿದ ಮೇಲೆ ಅವಳಿಗೆ ಇವನು ಓಲ್ಡ್ ಮಾಡೆಲ್ಲು ಅನಿಸೋಕೆ ಶುರುವಾಗುತ್ತೆ. ಇನ್ನೊಬ್ಬನ ಜೊತೆ ಅಫೇರ್ ಶುರುವಾಗುತ್ತೆ. ಆದರೆ ಅದಾಗಲೇ ಇಬ್ಬರು ಹೆಂಡತಿರ ಜೊತೆ ದುಃಖದ ಸಂಸಾರ ಸಾಗಿಸಿದ್ದ ಆತನಿಗೆ ಅದನ್ನ ತಡ್ಕೊಳಕ್ಕಾಗಲ್ಲ. ಅದರ ಪರಿಣಾಮ ಏನಾಗಿದೆ ಅಂದ್ರೆ 52ರ ಅಂಕಲ್ಲು 26ರ ಆಂಟಿಗೆ ಪೆಟ್ರೋಲ್ ಸುರಿದು ನಡು ರಸ್ತೆಯಲ್ಲೇ ಬೆಂಕಿ ಹಚ್ಚಿ ಕೊಂದು ಹಾಕಿದ್ದಾನೆ. ಸ್ಥಳ ಹುಲಿಮಾವು ವ್ಯಾಪ್ತಿಯ ಬನ್ನೇರುಘಟ್ಟ ರಸ್ತೆ. ದಿನಾಂಕ 30/8/2025. ಸಮಯ ಮಧ್ಯಾಹ್ನ 12:45. ಮಠ ಮಧ್ಯಾಹ್ನ ಪೆಟ್ರೋಲ್ ಸುರಿದು ಸುಟ್ಟ. ಹಳೆಯ ಪ್ರಿಯತಮನ ಸಿಟ್ಟಿಗೆ ಬಲಿಯಾದಳು ವನಜಾಕ್ಷಿ. ಇದು ಎದೆ ನಡಗಿಸುವ ದೃಶ್ಯ. ಬನ್ನೇರುಘಟ್ಟ ರಸ್ತೆಯ ಹೊಳೆಮಾವು ಬಳಿ ಮುಂದೆ 2 ಸ್ಕೂಲ್ ವ್ಯಾನ್ ಹೋಗ್ತವೆ, ಹಿಂದೊಂದು ಮೋಪೆಡ್ ಬೈಕ್, ಅದರ ಹಿಂದೆ ವೈಟ್ ಕಲರ್ ಸ್ಯಾಂಟ್ರೋ, ಹಿಂದೆ ಗ್ರೇ ಕಲರ್ ಸ್ಯಾಂಟ್ರೋ. ಸಿಗ್ನಲ್ ಬಿದ್ದಿದ್ದಕ್ಕೂ ಏನೋ ಎಲ್ಲವೂ ಸ್ಟಾಪ್ ಆಗ್ತಿದ್ದಂತೆ ಗ್ರೇ ಕಲರ್ ಕಾರಿಂದ ಇಳಿತಾನೆ ವಿಠಲ್. ಕೈಯಲ್ಲಿ ಪೆಟ್ರೋಲ್ ಕ್ಯಾನ್. ಡೈರೆಕ್ಟ್ ಆಗಿ ಹೋಗಿ ವೈಟ್ ಸ್ಯಾಂಟ್ರೋ ಡ್ರೈವರ್ ಮೇಲೆ ಪೆಟ್ರೋಲ್ ಸುರಿತಾ ಇದ್ದಂತೆಯೇ ದಿಗಿಲು ಬಿದ್ದು ಡ್ರೈವ್ ಮಾಡ್ತಾನೆ ಕಾರ್ ಡ್ರೈವ್ ಮಾಡ್ತಿದ್ದ ಪ್ರಿಯಕರ. ರ ಅಂಕಲ್ಲು, 26ರ ಆಂಟಿ, ಇಬ್ಬರದ್ದು ಬೆಂಕಿ ಸಂಸಾರ. ಕೊಚ್ಚು ಪ್ರೀತಿಗೆ ಕಿಚ್ಚು ಹಚ್ಚಿದ್ದ ಜಿಂಚಾಕ್ ಯುವಕ. ಪ್ರಣಯ ರಾಜನೇ ಪೆಟ್ರೋಲ್ ಸುರಿದು ಬೆಂಕಿ ಇಟ್ಟ. ಕಾರ್ ನುಗ್ಗಿಸೋಕೆ ಟ್ರೈ ಮಾಡ್ತಾನಾದ್ರೂ ಅವಕಾಶ ಸಿಗಲಿಲ್ಲ. ಜೊತೆಯಲ್ಲಿದ್ದ ಪ್ರೇಯಸಿಯನ್ನ ಬಿಟ್ಟು ಓಡಿ ಬರ್ತಾನೆ ಹೊಸ ಲವರ್. ಕಾರಿನ ಇನ್ನೊಂದು ಸೀಟ್ನಲ್ಲಿ ವನಜಾಕ್ಷಿ ತಟ್ ಅಂತ ಡೋರ್ ತೆಗೆದು ಓಡೋಕೆ ಟ್ರೈ ಮಾಡ್ತಾಳೆ. ಹಳೆ ಲವರ್ ಬೆಂಕಿ ಇಟ್ಟ, ಹೊಸ ಲವರ್ ಎಸ್ಕೇಪ್ ಆದ. ಇಬ್ಬರ ಗಂಡಸರ ಮುದ್ದಿನ ಪ್ರೇಯಸಿ ಹೆಣವಾದ್ಲು. ನೋ ಡೌಟ್ ಇದು ಎಕ್ಸ್ಟ್ರಾ ಅಫೇರ್ ಲವ್ ಸ್ಟೋರಿ. ಆಕೆಗೆ ಹಳೆ ಪ್ರಿಯಕರ ಬೆಂಕಿ ಹಚ್ಚುವಾಗ ಹೊಸ ಪ್ರಿಯಕರ ಆಕೆಯನ್ನ ರಕ್ಷಣೆ ಮಾಡೋದಿರ್ಲಿ, ಬದುಕಿದ್ರೆ ಮತ್ತೆ ರೊಮ್ಯಾನ್ಸ್ ಮಾಡೋಣ, ಸತ್ರೆ ನಿನ್ ಕರ್ಮ ಅಂತ ಬಿಟ್ಟು ಓಡಿ ಹೋಗಿದ್ದಾನೆ. ಈಗ ಸತ್ತಿರೋ ಹೆಣ್ಣುಮಗಳು ವನಜಾಕ್ಷಿಗೆ ಜಸ್ಟ್ 26 ವರ್ಷ. ಆದ್ರೆ ಈಕೆಯ ಲವ್, ರೊಮ್ಯಾನ್ಸ್, ಲಸ್ಟ್ ಇದ್ದಿದ್ದು 52ರ ಅಂಕಲ್ ಜೊತೆ. ವನಜಾಕ್ಷಿಗೆ 26, ವಿಠ್ಠಲನಿಗೆ 52. ಈ ಕಥೆಯಲ್ಲಿ ವಿಲನ್ ಹೆಸರು ವಿಠ್ಠಲ. 52 ವರ್ಷ. ಅಟ್ಟಿಸಿಕೊಂಡು ಹೋಗಿ ಬಿಟ್ಟು ಬಿಡೋ ದಮ್ಮಯ್ಯ, ಬದುಕೊಳ್ತೀನಿ ಕಣೋ ಅಂದ್ರು ಬೆಂಕಿ ಇಟ್ಟಿದ್ದಾನೆ ಓಡಿ ಹೋದ ವನಜಾಕ್ಷಿಗೆ. ಸಣ್ಣ ಇಕ್ಕಟ್ಟಾದ ಜಾಗದಲ್ಲಿ ಸಿಕ್ಕಿದ್ದೇ ತಡ ಬೆಂಕಿ ಇಟ್ಟಿದ್ದಾನೆ. ಓಡಿ ಹೋದ ವನಜಾಕ್ಷಿ ಸಣ್ಣ ಇಕ್ಕಟ್ಟಾದ ಜಾಗದಲ್ಲಿ ಸಿಕ್ಕಿದ್ದೇ ತಡ. ಕೈಯಲ್ಲಿದ್ದ ಪೆಟ್ರೋಲ್ ಪೂರ್ತಿ ವನಜಾಕ್ಷಿ ಮೈ ಮೇಲೆ ಸುರಿದು ಲೈಟರ್ ಗೀರಿದ್ದಾನೆ. ವನಜಾಕ್ಷಿ ಧಗಧಗಿಸಿ ಹೋಗಿದ್ದಾಳೆ. 26 ವರ್ಷದ
ಮಹಿಳೆ 54 ವರ್ಷದ ಅಂಕಲ್ ಜೊತೆ ಲಿವಿಂಗ್ ಟುಗೆದರ್ನಲ್ಲಿದ್ದು ಈಗ ಆತನಿಂದಲೇ ಈ ಆಕೆ ಕೂಡ ಕೊಲೆಯಾಗಿರುವಂಥ ಘಟನೆ ಕೂಡ ನಡೆದಿರುವಂಥದ್ದು. ಅಂದರೆ ಈಗ ಆ ಒಂದು ಕೊಲೆ ನಡೆದಂಥ ಏನು ಸ್ಥಳ ಏನಿದೆ ಅಲ್ಲೂ ಕೂಡ ನಾವಿರುವಂಥದ್ದು. ಇದು ಉಳುವಾವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂಥ ಹೊಂಬದೇವನಹಳ್ಳಿ ಏನಿದೆ ಅಲ್ಲಿ ನಡೆದಿರುವಂಥ ಆಗಸ್ಟ್ 30ನೇ ತಾರೀಕು ನಡೆದಿರುವಂಥ ಘಟನೆ ಅಂತೇಳಿ ಈಗಾಗಲೇ ಗೊತ್ತಾಗ್ತಾ ಇರುವಂಥದ್ದು. ಈ ವಿಠಲ್ ಅಂತ ಏನಿದ್ದಾನೆ ಈತನಿಗೆ 54 ವರ್ಷ ಆಗಿರುತ್ತೆ. ಇನ್ನು ವಂಜಾಕ್ಷಿ ಅಂತೇಳಿ 26 ವರ್ಷದ ಮಹಿಳೆ. ಇವರಿಬ್ಬರು ಕೂಡ ಲಿವಿಂಗ್ ಟುಗೆದರ್ನಲ್ಲಿರ್ತಾರೆ. ಅಂದರೆ ಈತನಿಗೂ ಕೂಡ ಮದುವೆ ಆಗಿರುತ್ತೆ. ಇಬ್ಬರು ಹೆಂಡತಿಯರನ್ನು ಕೂಡ ಬಿಟ್ಟಿರ್ತಾನೆ. ಅಂದರೆ ಫಸ್ಟ್ನೇ ಹೆಂಡತಿನೂ ಕೂಡ ಬಿಟ್ಟಿರ್ತಾನೆ, ಎರಡನೇ ಹೆಂಡತಿನೂ ಕೂಡ ಬಿಟ್ಟಿರ್ತಾನೆ. ಆ ನಂತರ ಈಕೆ ಜೊತೆ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ಪಲ್ಲಿ ಕೂಡ ಈತ ಇರ್ತಾನೆ. ಇನ್ನು ಈಕೆ ಏನಿರ್ತಾಳು ವಂಜಾಕ್ಷಿ, ಈಕೆಗೂ ಕೂಡ ಒಂದು ಮದುವೆ ಆಗಿರುತ್ತೆ. ಆದರೆ ಆಕೆಯ ಗಂಡ ಕೂಡ ತೀರ್ಕೊಂಡಿರ್ತಾನೆ. ಸೊ ಹೀಗಾಗಿ ಆಕೆ ಕೂಡ ಈತನ ಜೊತೆ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ. ಇವರಿಬ್ಬರು ಕೂಡ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ನಲ್ಲಿ ಇರುವಾಗಲೇ ಆಕೆ ಏನು ಮಾಡ್ತಾಳೆ, ಈತನನ್ನು ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಶುರು ಮಾಡಿದಂಥ ಸಂದರ್ಭದಲ್ಲಿ ಆತ ಏನಿದ್ದಾನೆ ಈಕೆಯನ್ನು ಏನು ಕೊಲೆ ಮಾಡಬೇಕು, ಅದಕ್ಕೆಯನ್ನು ಬದುಕಕ್ಕೆ ಬಿಡಬಾರ್ದು ಅನ್ನೋ ಒಂದು ಉದ್ದೇಶದಿಂದಾಗಿ ಪೆಟ್ರೋಲ್ ಸುರಿದು ಈಗಾಗಲೇ ಕೊಲೆ ಮಾಡಿರುವಂಥ ಘಟನೆ ಈಗಾಗಲೇ ಏನು ಹುಳುಮಾವು ಪೊಲೀಸ್ ಠಾಣೆಯಲ್ಲೂ ಕೂಡ ರಿಪೋರ್ಟ್ ಆಗಿರುವಂಥದ್ದು. ವನಜಾಕ್ಷಿ ಮಾಡ್ತಾ ಇದ್ದಿದ್ದು ರೀಲ್ಸ್. ಹೊಟ್ಟೆಪಾಡಿಗೆ ಏನ್ ಮಾಡ್ತಿದ್ಲೋ ಏನು, ಆದ್ರೆ ಪ್ರತಿದಿನ ಒಂದಲ್ಲ ಒಂದು ರೀಲ್ಸ್ ಮಾಡೋದೇ ಈಕೆಗೆ ಚಟ. ಈ ರೀಲ್ಸ್ ಗಳಲ್ಲಿ ರೊಮ್ಯಾನ್ಸ್ ಇರ್ತಿತ್ತು, ಪ್ರೇಮ ಪಾಠ ಇರ್ತಾ ಇತ್ತು, ಪ್ರೀತಿಯೇ ದೇವರು ಅನ್ನೋ ಸಂದೇಶ ಇರ್ತಾ ಇತ್ತು, ದುಡ್ಡು ಮಾಡಿದ್ರೇನೆ ದುನಿಯಾ ಅನ್ನೋ ಮೆಸೇಜ್ ಅನ್ನು ಕೊಡ್ತಿದ್ಲು. ಆದರೆ ಇಷ್ಟೆಲ್ಲ ರೊಮ್ಯಾಂಟಿಕ್ ಆಗಿದ್ದ ವನಜಾಕ್ಷಿಗೆ ಅದು ಹೇಗೋ 52ರ ಅಂಕಲ್ ಜೊತೆ ವಿಠಲನ ಒಬ್ಬ ಹೆಂಡತಿ ಸತ್ತ ಮೇಲೆ ಇನ್ನೊಂದು ಮದುವೆ. ಎರಡನೇ ಹೆಂಡತಿ ಪರಾರಿ ಆದ್ಮೇಲೆ ವನಜಾಕ್ಷಿ ಜೊತೆ ಅಫೇರ್. ಇನ್ನು ವಿಠಲನ ವಿಷಯಕ್ಕೆ ಬರೋದಾದ್ರೆ ಈತನಿಗೆ ಇಬ್ಬರು ಹೆಂಡತಿರು. ಒಬ್ಬ ಹೆಂಡತಿ ಸತ್ತು ಹೋಗಿದ್ದಾರಂತೆ, ಇನ್ನೊಬ್ಬ ಹೆಂಡತಿ ಇನ್ನೊಬ್ಬನ ಜೊತೆ ಓಡಿ ಹೋಗಿದ್ದಾಳಂತೆ. ಹಾಗೆ ಒಂಟಿಯಾಗಿದ್ದ ಟೈಮಲ್ಲಿ 52ರ ಅಂಕಲ್ಗೆ 26ರ ವಿಧವೆಯ ಜೊತೆ ಅಫೇರ್ ಶುರುವಾಗಿದೆ. ಗಂಡನನ್ನು ಕಳೆದುಕೊಂಡಿದ್ದ ವನಜಾಕ್ಷಿ ಬೆಣ್ಣೆಯಂತ ಆಂಟಿಗೆ ಅಂಕಲ್ ಮೇಲೆ ಲವ್ ಆಗಿತ್ತು. 26ರ ವಯಸ್ಸಲ್ಲೇ ಗಂಡನನ್ನು ಕಳೆದುಕೊಂಡು ವಿಧವೆಯಾಗಿದ್ದ ವನಜಾಕ್ಷಿ ಈ 52ರ ಅಂಕಲ್ ಜೊತೆ ಅದೇನು ಕಂಡಳೋ, ಅದೇನು ಸುಖ ಪಟ್ಟಳೋ ಗೊತ್ತಿಲ್ಲ. ಆದರೆ ಇಬ್ಬರ ಜಿಂಚಾಕ್ ಚಮ್ಮಚಕ್ಕ ಸಂಸಾರ ಸಖತ್ತಾಗೆ ನಡೆದಿತ್ತು. 52ರ ಅಂಕಲ್ ಜೊತೆ ಒಂದು ಲವ್ ಸ್ಟೋರಿ, ಇನ್ನೊಬ್ಬ ಯುವಕನ ಜೊತೆ ಇನ್ನೊಂದು ಲವ್ ಸ್ಟೋರಿ. ಹಾಗೆ ಬಿಂದಾಸ್ ಆಗಿ ಬದುಕ್ತಾ ಇದ್ದ ವನಜಾಕ್ಷಿ ವಿಠಲನಿಗೆ ನಿಷ್ಠೆ ಇಟ್ಕೊಂಡೇನೂ ಇರಲಿಲ್ಲ. ಆದರೆ ಎರಡನೇ ಹೆಂಡತಿ ಪರಾರಿ ಆದಮೇಲೆ ವನಜಾಕ್ಷಿ ಜೊತೆ ಸುಖ ಕಂಡಿದ್ದ ವಿಠಲನಿಗೆ ತನ್ನ ಪ್ರೇಯಸಿ ಇನ್ನೊಬ್ಬನ ಜೊತೆ ಸಲುಗೆಯಿಂದ ಇದ್ದಾಳೆ ಅನ್ನೋದನ್ನೇ ತಡ್ಕೊಳಕ್ಕೆ ಆಗಿರಲಿಲ್ಲ. ವನಜಾಕ್ಷಿ ಸತ್ತಿದ್ದೇ ಆ ಕಾರಣಕ್ಕೆ. ನಾನಿದ್ದೀನಲ್ಲ ಅವನ್ಯಾಕೆ ಅಂತಿದ್ದ ವಿಠಲ ನೋಡಿದ್ರೆ ದೈತ್ಯ ದೇಹ, ಹೊಟ್ಟೆ ಡುಮ್ಮನ್ನ, ಭಾರಿ ಮೀಸೆ. ವನಜಾಕ್ಷಿ ನೋಡಿದ್ರೆ ಎಳೆಯ ವಯಸ್ಸಿನ ಹುಡುಗಿ, ಏಜ್ ಇನ್ನು ಜಸ್ಟ್ 26. ಆಸೆಗಳು ಕೆರಳಿ ಯೌವನದ ಹೊಳೆಯಲ್ಲಿ ಈಜಾಡುವ ವಯಸ್ಸು. 52ರ ಅಂಕಲ್ ಬೇಜಾರಾಗಿತ್ತೇನೋ, ಇನ್ನೊಬ್ಬನ ಜೊತೆ ರೊಮ್ಯಾನ್ಸ್ ಶುರುವಾಗಿತ್ತು. ಕೆರಳಿದ ವಿಠಲ್ ವಾರ್ನಿಂಗ್ ಮಾಡಿದ್ದಂತೆ. ವನಜಾಕ್ಷಿ ಡೋಂಟ್ ಕೇರ್ ಅಂದಾಗ ಅಟ್ಟಿಸಿಕೊಂಡು ಬಂದಿದ್ದಂತೆ. ಸ್ವಲ್ಪ ರೋಡ್ ಜಾಮ್ ಆಯಿತು. ಜಾಮ್ ಆಗೋದ್ರಿಂದ ಅವ್ರೇನೋ ಕ್ಯಾನ್ ಅವ್ರ ಕಾರಲ್ಲಿರೋದು, ಇವ್ರ ಕಾರು ಹಿಂದೆ ಬಂದು ಏನೋ ಪೆಟ್ರೋಲ್ ಅಲ್ಲೇ ಉಯ್ದ್ರಂತೆ. ಅವರಿಬ್ಬರು ಕಾರಲ್ಲಿರೋಂಥ ವ್ಯಕ್ತಿಗಳು ತಪ್ಪಿಸ್ಕೊಂಡು ಕಾರ್ ಹಿಡಿದು ತಪ್ಪಿಸ್ಕೊಂಡು ಹೋಗಿರೋದ್ರಿಂದ ಅವ್ರು ಹೋಗಿ ಒಂದು ಸಂದಿದಲ್ಲಿ ಈ ಥರ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿದ್ದಾರೆ ಅಂತ
ಹೇಳಿದ್ರು. ನಾವು ಕೂಡ ಈಗಾಗಲೇ ಘಟನಾ ಸ್ಥಳದಲ್ಲಿದ್ದೀವಿ. ಅದಕ್ಕಿಂತ ಮುಂಚೆ ನಾನು ಕಾರ್ನ ನಿಮಗೆ ತೋರಿಸ್ತೀನಿ. ಅಂದರೆ ಇದೇ ಕಾರ್ನಲ್ಲಿ ಆಕೆ ಆ ಇನ್ನೊಬ್ಬ ಸ್ನೇಹಿತನ ಜೊತೆ ಬರ್ತಾ ಇರ್ತಾಳೆ. ಆ 26 ವರ್ಷದ ಮಹಿಳೆ ಏನಿದ್ದಾಳೆ, ಏನು ವಂಜಾಕ್ಷಿ, ಇನ್ನೊಬ್ಬ ಸ್ನೇಹಿತನ ಜೊತೆ ಕೂಡ ಆಕೆ ಬರ್ತಾ ಇರ್ತಾಳೆ. ಆ ಸಂದರ್ಭದಲ್ಲಿ ಆತನಿಗೆ ಅಂದರೆ 54 ವರ್ಷದ ಏನಿರ್ತಾನೆ ವಿಠಲ್, ಆತನಿಗೂ ಕೂಡ ಒಂದು ರೀತಿ ಹೊಟ್ಟೆ ಕಿಚ್ಚಾಗಿರುತ್ತೆ. ಈಕೆ ನನ್ನ ಜೊತೆ ಇಷ್ಟು ದಿನ ಇದ್ಲು, ಹೀಗಾಗಿ ಈಗ ಬೇರೆಯವ್ನ ಜೊತೆ ಇದ್ದಾಳಲ್ಲಪ್ಪ ಅಂತ ಹೇಳಿ ಏನು ಮಾಡ್ತಾನೆ, ಇದೇ ಕಾರನ್ನು ಫಾಲೋ ಮಾಡ್ಕೊಂಬರ್ತಾನೆ. ಹಿಂದೆ ಆದರೆ ಇದೇ ಕಾರಲ್ಲಿ ಫಾಲೋ ಮಾಡ್ಕೊಂಬಂದಂಥ ಸಂದರ್ಭದಲ್ಲಿ ಅವರಿಬ್ಬರು ಕೂಡ ಪೆಟ್ರೋಲ್ ಸುರಿತಾನೆ, ಇಳಿದು ಬಿಟ್ಟು ಪೆಟ್ರೋಲ್ ಸುರಿತಾನೆ. ಪೆಟ್ರೋಲ್ ಸುರಿತಿದ್ದಂತೆ ಅವರಿಬ್ಬರು ಕೂಡ ಕಾರ್ನಿಂದ ಹೊರಗಡೆ ಓಡೋಗ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಇಬ್ಬರು ಓಡೋಗೋಂಥ ಸಂದರ್ಭದಲ್ಲಿ ಆತ ಪೆಟ್ರೋಲ್ ಸಾಕಷ್ಟು ತಂದಿರ್ತಾನೆ, 2 ರಿಂದ 3 ಲೀಟ್ರ್ ತಂದಿರ್ತಾನೆ. ಸೊ ಹೀಗಾಗಿ ಪೆಟ್ರೋಲ್ ಸುರಿತಾ ಇದ್ದಂತೆ ಆಕೆ ಕೂಡ ಮತ್ತೆ ಆತ ಏನಿರ್ತಾರೆ ಇಬ್ಬರು ಕಾರಿಂದ ಓಡೋದಕ್ಕೂ ಶುರು ಮಾಡ್ತಾರೆ. ಸೊ ಹೀಗಾಗಿ ಆಕೆ ಕೂಡ ಆತ ಮತ್ತೆ ನೀನು ನನ್ನ ಜೊತೆ ಇದ್ದು ಬೇರೆಯವ್ರ ಜೊತೆ ಹೋದಲ್ಲ ಅನ್ನೋ ಒಂದು ಸಿಟ್ಟಿನಿಂದಾಗಿ ಈ ರೀತಿಯಾಗಿ ಮಾಡಿದ್ದಾನೆ ಅಂತಲೂ ಕೂಡ ಈಗಾಗಲೇ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಈಗ ಪೊಲೀಸರು ಆತನನ್ನು ಕೂಡ ಅರೆಸ್ಟ್ ಮಾಡಿ ಈಗಾಗಲೇ ಜೈಲಿಗೆ ಕಳಿಸುವಂಥ ಕೆಲಸಕ್ಕೂ ಕೂಡ ಸದ್ಯ ಮುಂದಾಗಿರುವಂಥದ್ದು. ವೈಟ್ ಸ್ಯಾಂಟ್ರೋನಲ್ಲಿ ಹೊಸ ಬಾಯ್ ಫ್ರೆಂಡ್ ಜೊತೆ ಮನೆ ಬಿಟ್ಟು ವನಜಾಕ್ಷಿಯನ್ನ ಸುಟ್ಟು ಹಾಕಬೇಕಂತಾನೆ ಪೆಟ್ರೋಲ್ ಕ್ಯಾನಿನಲ್ಲಿ ಪೆಟ್ರೋಲ್ ತುಂಬಿಕೊಂಡು ಬಂದಿದ್ದ ವಿಠಲ್. ಹಾರ್ನ್ ಮಾಡಿ ಕಾರ್ ನಿಲ್ಸೋಕೆ ಹೇಳಿದ್ರು ಕೇಳಿಲ್ಲ ಹೊಸ ಬಾಯ್ ಫ್ರೆಂಡ್. ರೊಚ್ಚಿಗೆದ್ದ ವಿಠಲನಿಗೆ ಆಯಕಟ್ಟಿನ ಜಾಗದಲ್ಲೇ ಸಿಕ್ಕಿ ಬಿದ್ದಿದ್ದಾಳೆ ವನಜಾಕ್ಷಿ. ಬೆಂಕಿ ಇಟ್ಟೇ ಬಿಟ್ಟಿದ್ದಾನೆ ವಿಠಲ. ಮಠ ಮಧ್ಯಾಹ್ನ ಕೊಲೆಯಾಗುತ್ತಿದ್ದರೂ ಯಾರು ರಕ್ಷಣೆಗೆ ಬರ್ಲಿಲ್ವಾ ಅನ್ನೋ ಪ್ರಶ್ನೆ ಸಹಜ. ಬರೋ ಹೊತ್ತಿಗೆ ಬೇಯ್ತಾ ಇದ್ದು ಒಂದು ಅಯ್ಯಪ್ಪ ಯಾರೋ ಹತ್ತಿಪೆಲ್ಲಿನಂತೆ ಅವ್ರು ಬಂದು ಬಿಡ್ಸಕ್ಕೆ ಹೋಗಿದ್ದಕ್ಕೆ ಅವ್ರ ಮೇಲೆ ಇದು ಆಯಪ್ಪ ಒದ್ಲಾಡಿ ಅವ್ರ ಮೊಬೈಲ್ ಕಿತ್ಕೊಂಡು ಮತ್ತು ಒಂದು ಮ್ಯಾಟ್ ಇತ್ತು ಆ ಗಿಡದಲ್ಲಿ ಆಯಪ್ಪ ಉರುಳಾಡಿ ಇಲ್ಲಿ ಇರೋಂಥ ಜನ ಯಾರು ಇದು ಮಾಡಿಲ್ಲ, ಅಬ್ಸರ್ವ್ ಮಾಡಿಲ್ಲ. ಸೊಂದ್ಯದಲ್ಲಿ ಯಾರು ಅಷ್ಟು ಅಬ್ಸರ್ವ್ ಮಾಡ್ತಾರೆ. ಮತ್ತು ಆಯಪ್ಪ ಒದ್ಲಾಡಿ ಆ ಅಮ್ಮನ ಬಿಡಿಸಿ ಗೋಣಿ ತಗೊಂಡು ಆರಿಸಿ ಇಷ್ಟು ಕಾಪಾಡಿದ್ದಾನೆ. ಯಾರೋ ಒಬ್ಬರು ಬೆಂಕಿ ಹಚ್ಚಿದ ಮೇಲೆ ನೋಡಿದ್ದಾರೆ. ಅವರಿಗೂ ಮೈ ಮೇಲೆ ಸುಟ್ಟ ಗಾಯವಾಗಿದೆಯಂತೆ. ಮೈಗೆಲ್ಲ ಬೆಂಕಿ ಹಚ್ಚಿಕೊಂಡ ವನಜಾಕ್ಷಿಗೆ ಯಾರೋ ಒಬ್ಬರು ರಗ್ಗು ಹೊದಿಸಿದ್ದಾರೆ. ಆಂಬ್ಯುಲೆನ್ಸ್ ಪೊಲೀಸ್ ಬಂದು ತೆಗೆದುಕೊಂಡು ಹೋದರು. ವಿಠಲ್ ಹಚ್ಚಿದ ಬೆಂಕಿಗೆ ವನಜಾಕ್ಷಿಯ ಸುಂದರ ದೇಹ 60% ಸುಟ್ಟು ಹೋಗಿತ್ತಂತೆ. ಆ ಟೈಮ್ ಊಟ ಮಾಡ್ತಾ ಇತ್ತು, ಅವಾಗ ಸೌಂಡ್ ಬಂತು. ಸೌಂಡ್ ಬಂದು ಆಚೆ ಬಂದಿದ್ದು ಏನಾಯಿತು, ನಮ್ಮ ತಮ್ಮ ಹೇಳ್ತಾರೆ ಯಾರು ಬೆಂಕಿ ಉಜ್ತಾ ಇದೆ, ಪೆಟ್ರೋಲ್ ಆಗ್ತಾ ಇದೆ. ನಾನು ಇಲ್ಲಿ ನೋಡಿದ್ದು ಯಾವ್ದು ಕಾಣಿಸಿಲ್ಲ. ಸಿಂಧಿದಲ್ಲಿ ಹೋಗಿದ್ದೆ, ಯಾವ್ದು ಬೆಂಕಿ ಹಚ್ಚಿತ್ರ ಅದು ಲೇಡೀಸ್ ಬಿದ್ದಿದೆ. ಆವಾಗ ಅಕ್ಕಪಕ್ಕ ಅವ್ರು ನಮ್ಮ ಹೊನರ್ಗೆ ಫೋನ್ ಮಾಡಿದೆ ಅಂತ, ಆಂಟಿ ಆ ಥರ ಆಗಿಬಿಟ್ಟಿದೆ, ನೀವು ಬನ್ನಿ. ಆಮೇಲೆ ನಮ್ಮ ಹೊನರ್ ಬಂದು ಪೊಲೀಸ್ ಅವ್ರಿಗೆ 100 ನಂಬರ್ಗೆ ಕಾಲ್ ಮಾಡಿದೆ. ಅವ್ರು 100 ನಂಬರ್ ಬಂದುಬಿಟ್ಟು ಆಮೇಲೆ ಇವರು ಏನು ಕಾರ್ ಇದೆ ಅವ್ರು ಮಾಡೋರು. ಆ ಹುಡುಗಿ ಈ ಏರಿಯಾದಲ್ಲಿ ಇಲ್ಲ, ಗೊತ್ತಿಲ್ಲ, ಪರಿಚಯ, ಯಾವಾಗ ನೋಡಿಲ್ಲ ನಾವು ಇಲ್ಲಿ. ಆ ಫಸ್ಟ್ ಟೈಮ್ ಅದು ನೋಡಿದ್ದೀನಿ. ಅದರ ಬಗ್ಗೆ ಇಲ್ಲಿ ಯಾವ ನೋಡಿಲ್ಲ, ಆ ವ್ಯಕ್ತಿನ ನೋಡಿಲ್ಲ ಮತ್ತು ಆಂಟಿನೂ ನೋಡಿಲ್ಲ. ಇಬ್ಬರು ಗಂಡಸರ ಜೊತೆ ಆಟವಾಡಿದ್ದ ವನಜಾಕ್ಷಿ ತಪ್ಪು ಮಾಡಿದ್ಲಾ ಏನೋ ಯಾವನಿಗೆ ಗೊತ್ತು. ಅದು ಆಕೆಯ ಬದುಕಿನ ಅನಿವಾರ್ಯವಾಗಿತ್ತೇನೋ. ಆದರೆ ಹೊಸ ಬದುಕಿನ ಕನಸು ಕಂಡಿದ್ದ ವನಜಾಕ್ಷಿ ಈಗ ಸುಟ್ಟು ಬೂದಿಯಾಗಿದ್ದಾಳೆ. ಅವರೊಬ್ಬರು ಅಕ್ಯೂಸ್ಡ್, ಅವ್ರ ಜೊತೆನಲ್ಲಿ ಹಿಂದೆ ಕ್ಲೋಸ್ ಆಗಿದ್ದರು. ಅವರು ಫಸ್ಟ್ ಮದುವೆ ಆಗಿ ಹಸ್ಬೆಂಡ್ ತೀರೋದಂದ್ರೆ ಇವ್ರ ಜೊತೆನಲ್ಲಿ ಇದ್ದರು ಅಂತ ಹೇಳ್ಬಿಟ್ಟು ಈಗ ಇನ್ವೆಸ್ಟಿಗೇಷನ್ ಗೊತ್ತಾಗ್ತಾ ಇದ್ವಿ. ಸೊ ಅದಾದಮೇಲೆ ಅವ್ರ ಜೊತೆನಲ್ಲಿ ಫಸ್ಟು ಇದ್ದು ಆನಂತರ ಬಿಟ್ಟು ಈಗ ಬೇರೆಯವರು ಮದುವೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಬಟ್ ಅದು ಇನ್ನೂ ಡೀಟೇಲ್ಸ್ ಏನು ಸಿಗಲಿಲ್ಲ. ಆ ಗ್ರಡ್ಜಿಂದ ಬಂದು ಹಾಕಿದ್ದಾರೆ ಅಂತ ಈಗ ಗೊತ್ತಾಗ್ತಾ ಇದೆ. ಸೊ ಅವರ ಅಕ್ಯೂಸ್ನು ಅರೆಸ್ಟ್ ಮಾಡಿದ್ದೀವಿ. ಈ ಫರ್ದರ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಪ್ರೀತಿಸಬೇಕು ನಿಜ, ಆದರೆ ಪ್ರೀತಿಸಿದ ಹುಡುಗಿ ಕೈಕೊಟ್ಟರೆ ಆಕೆಯನ್ನ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚೋ ಪ್ರೇಮಿ ಅಂಕಲ್ಗೆ ನಾನ್ಯಾಕೆ ಈ ತರ ತಪ್ಪು ಮಾಡಿದೆ, ನಂಗೆ ಇದೆಲ್ಲ ಬೇಕಿತ್ತ ಅನ್ನೋ ಪ್ರಶ್ನೆ ಕಾಡ್ತಾ ಇದ್ರೆ ಆಶ್ಚರ್ಯ ಏನಿಲ್ಲ. ಅತ್ತ ವನಜಾಕ್ಷಿಗೂ ಅಷ್ಟೇ. ವಯಸ್ಸಿನ್ನು 26, ಸುಂದರಿ. 52ರ ಅಂಕಲ್ ಜೊತೆ ಲವ್ ಬೇಕಿತ್ತ. ಸಾಯುವ ಮುನ್ನ ವನಜಾಕ್ಷಿಗೂ ಈ ಪ್ರಶ್ನೆ ಕಾಡಿದ್ರೆ ಆಶ್ಚರ್ಯ ಇಲ್ಲ.